Good morning, everyone. So, I hope you all remember where we have stopped in the previous class. Nadu gap baal agaithi 4 days. Don't unmute yourself. You're disturbing the class. It's not gigabyte, it's gigabit. So we have seen different types of Ethernet. Ethernet to fast Ethernet to gigabit Ethernet to 10 gigabit. It's not byte, it's bit Ethernet, right? So Ethernet is a LAN standard, and how does that particular technology work, or how it came into existence? Ethernet ಯಾವ ರೀತಿಯಾಗಿ ಎಕ್ಸಿಸ್ಟೆನ್ಸ್ ನಾಗ ಬಂತು, ಯೂಸರ್ ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗ್ತಾ ಹೋದಂಗ ಯೂಸರ್ ಸ್ಪೀಡ್ ಆಮೇಲೆ ಫಾರ್ಮ್ಯಾಟ್ ಒಳಗ ಯಾವ ರೀತಿ ಚೇಂಜಸ್ ಅನ್ನ ಕೇಳ್ಕೊಂತ ಹೋದ್ರು ಅದೇ ರೀತಿಯಾಗಿ ಚೇಂಜಸ್ ಅನ್ನ ಮಾಡ್ತಾ ಮಾಡ್ತಾ ಬೇರೆ ಬೇರೆ ವರ್ಷನ್ಸ್ ಆಫ್ ಈಥರ್ನೆಟ್ ವೇರ್ ಪ್ರೆಸೆಂಟೆಡ್. ಮೊದಲಿಗೆ DIX ಈಥರ್ನೆಟ್ ಬಂತು, ಆಮೇಲೆ ಸ್ಟ್ಯಾಂಡರ್ಡ್ ಈಥರ್ನೆಟ್ ದಟ್ ಈಸ್ 802.3 ಪ್ರಪೋಸ್ ಮಾಡಿದ್ರು, ಆಮೇಲೆ 802.3U, ಆಮೇಲೆ Z, ಆಮೇಲೆ AE. ಸೊ in this way different versions of Ethernet were proposed, and presently we are using 10 gigabit Ethernet. 10 gigabit Ethernet na navi presently use madligattೇವೆ. And another classification of Ethernet is switched Ethernet. Classic Ethernet ಮತ್ತು switched Ethernet ಅಂತ ಹೇಳಿ ಫಸ್ಟ್ ಗೆ ಕ್ಲಾಸಿಫಿಕೇಶನ್ಸ್ ಮಾಡಿದ್ರು. ಆ ಬೇಸಿಸ್ ಮೇಲೆ ಸ್ಪೀಡ್ ರಿಕ್ವೈರ್ಮೆಂಟ್ಸ್ ಚೇಂಜ್ ಹಾಕುವಂತ ಹೋದಾಗ ಬೇರೆ ಬೇರೆ ವರ್ಷನ್ಸ್ ಎನ್ಕೋಡಿಂಗ್ ಟೆಕ್ನಿಕ್ಸ್ ಅನ್ನ ಚೇಂಜ್ ಮಾಡಿದ್ರು. ಆಮೇಲೆ ಕಮ್ಯುನಿಕೇಶನ್ ಮೀಡಿಯಂ ವಿಚ್ ಈಸ್ ಬೀಯಿಂಗ್ ಯೂಸ್ಡ್, ಟ್ವಿಸ್ಟೆಡ್ ಪೇರ್ ಬೇರೆ ಬೇರೆ ವರ್ಷನ್ಸ್, ಆಪ್ಟಿಕಲ್ ಫೈಬರ್ ಒಳಗೆ ಡಯಾಮೀಟರ್ ನ ಚೇಂಜ್ ಮಾಡಿ ಸಿಂಗಲ್ ಮೋಡ್ ಮಲ್ಟಿ ಮೋಡ್ ಫೈಬರ್ಸ್ ಅನ್ನ ಯೂಸ್ ಮಾಡಿದ್ರು. ಟ್ವಿನ್ ಕೋಆಕ್ಸಿಲ್ ಫೈಬರ್ ಅನ್ನ ಯೂಸ್, ಟ್ವಿನ್ ಕೋಆಕ್ಸಿಯಲ್ ದಟ್ ಈಸ್ ಕಾಪರ್ ಫೈಬರ್ ಯೂಸ್ ಮಾಡಿಕೊಂಡು ಟ್ರಾನ್ಸ್ಮಿಷನ್ಸ್ ಅನ್ನ ಮಾಡ್ಕೊಂತ ಹೋದ್ರು. ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿಸ್. ಫಸ್ಟ್ ಪಾರ್ಟ್ ನಾಗ ಮೀಡಿಯಂ ಆಕ್ಸಿಸ್ ಕಂಟ್ರೋಲ್ ಪ್ರೋಟೋಕಾಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಮ್ಯಾಕ್ ಪ್ರೋಟೋಕಾಲ್ಸ್ ಸ್ಟ್ಯಾಟಿಕ್ ಆಸ್ ವೆಲ್ ಆಸ್ ಡೈನಮಿಕ್. ಡೈನಮಿಕ್ ಒಳಗ ಕ್ಲಾಸಿಫಿಕೇಶನ್ಸ್ ರ್ಯಾಂಡಮ್ ಮತ್ತು ಶೆಡ್ಯೂಲಿಂಗ್, ವೇರ್ ಆಸ್ ಇನ್ ಸ್ಟ್ಯಾಟಿಕ್ ವಿ ಹ್ಯಾವ್ ಸೀನ್ 5 frequency division, multiple access, time division, multiple access, and code division. ಆ ಒಂದು ಪಾರ್ಟ್ ಕಂಪ್ಲೀಟ್ ಆದ್ಮೇಲೆ we started with the Ethernet and we have completed Ethernet. Ethernet ಏನು, it is a LAN standard. So LAN ದ ಸ್ಟ್ರಕ್ಚರ್, ಓವರ್ ಆಲ್ ಸ್ಟ್ರಕ್ಚರ್ ಯಾವ ರೀತಿ ಬರ್ತೈತಿ ಅನ್ನೋದನ್ನ ಇವತ್ತಿನ ಕ್ಲಾಸ್ ಒಳಗ ಸ್ಟಡಿ ಮಾಡೋಣ ಅಂತ. ಸೊ we'll start with the LAN protocols. ಲ್ಯಾನ್ ಪ್ರೋಟೋಕಾಲ್ ಒಳಗೆ ಲ್ಯಾನ್ ಸ್ಟ್ರಕ್ಚರ್ ಹೆಂಗ್ ಬರ್ತೈತಿ, ಲ್ಯಾನ್ ಫಿಸಿಕಲ್ ಲೇಯರು, ಆಮೇಲೆ ಅದರದ್ದೇ ಡೇಟಾ ಲಿಂಕ್ ಲೇಯರು ಯಾವ ರೀತಿ ಬರ್ತೈತಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ. ವಿಲ್ ಸ್ಟಡಿ ಅಬೌಟ್ ದ ಓವರ್ ಆಲ್ ಕಾನ್ಸೆಪ್ಟ್ ದಟ್ ಈಸ್ ರಿಲೇಟೆಡ್ ಟು ಲ್ಯಾನ್. ಗೋಯಿಂಗ್ ಟು ಸ್ಟಡಿ ಲ್ಯಾನ್. In this you are going to study the LAN physical layer, and then local area network ಗೆ ರಿಲೇಟೆಡ್ ಮ್ಯಾಪ್ ಲೇಯರ್, ಮೀಡಿಯಂ ಆಕ್ಸೆಸ್ ಕಂಟ್ರೋಲ್ ಲೇಯರ್, ಆಮೇಲೆ ಅದರದ್ದು ಫ್ರೇಮ್.
We are going to study about all these concepts in the new topic, that is LAN. LAN protocols, LAN the physical layer, LAN the MAC layer. MAC layer in the sense it is a sub layer that is present in data link layer. Physical layer ಆದ್ಮೇಲೆ ಮೇಲೆ ಯಾವ್ದು ಬರ್ತೈತಿ? Data link layer ಬರ್ತೈತಿ. Data link layer has been divided into two types: logical link control layer and medium access control sub layer. ಈ ಎರಡು ಲೇಯರ್ಸ್ ಬಗ್ಗೆ ನಾವೇನ್ ಮಾಡ್ತೇವೆ ಇದ್ರೊಳಗ ಸ್ಟಡಿ ಮಾಡ್ತೇವೆ. Is it visible? Okay. LAN stands for local area network. Geographically ಸಣ್ಣ ಏರಿಯಾನ ಕವರ್ ಮಾಡ್ಕೊಳ್ಳಿಕ್ಕೆ ನೀವು ನೆಟ್ವರ್ಕ್ ನ ಫಾರ್ಮ್ ಮಾಡ್ತಿದ್ರಿ ಅಂತ. Whenever a network is formed to connect the systems that are located in a small geographical area. Small geographical area example ಅಂತಂದ್ರೆ ಒಂದು ಆಫೀಸು, ಒಂದು ಬಿಲ್ಡಿಂಗು, ಒಂದು ಫ್ಲೋರು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ನಾಗೆ ಆಫೀಸ್ನಾಗ ಒಂದು, ಲೈಬ್ರರಿ ಒಳಗೆ ಒಂದು, ಈ ರೀತಿ. ಸಚಿನ್, if you keep the systems and connect one system with another system, then it is called as LAN. ನಾವು ಅದನ್ನ ಏನಂತ ಕರಿತೀವಿ? ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಅಂಡ್ ಇಲ್ಲಿ ನಾವು ಫಿಸಿಕಲ್ ರಿಸೋರ್ಸಸ್ ನ ಜಾಸ್ತಿ ಶೇರ್ ಮಾಡ್ಕೊಂತಾರೆ. ಡೇಟಾ ಟ್ರಾನ್ಸ್ಮಿಷನ್ ಕಿಂತ ಜಾಸ್ತಿ the main importance will be given to sharing of physical components like ನಿಮ್ಮ ಪ್ರಿಂಟರು, ಸ್ಕ್ಯಾನರು, ರೈಟ್? ಈ ರೀತಿಯಾದಂತ ಡಿವೈಸಸ್ ನ ಪ್ರತಿಯೊಂದು ಸಿಸ್ಟಮಿಗೂ ಸಪರೇಟ್ ಆಗಿ ಮೇಂಟೈನ್ ಮಾಡೋ ಬದಲಿಗೆ ಏನ್ ಮಾಡ್ತಾರೆ? ಸೆಂಟ್ರಲೈಸ್ಡ್ ಇಟ್ಟಿರ್ತಾರೆ. ಒಂದೇ ಪ್ರಿಂಟರ್ ಇರ್ತೈತಿ, ಎಲ್ಲಾರು ಆ ಪ್ರಿಂಟರ್ ಗೆ ಕನೆಕ್ಟ್ ಮಾಡ್ಕೊಂಡು ತಮ್ಮ ಪ್ರಿಂಟ್ಸ್ ಅನ್ನ ತಗೊಂತಾರೆ. ಸ್ಕ್ಯಾನರ್, ಸಿಂಗಲ್ ಸ್ಕ್ಯಾನರ್, ಎವ್ರಿ ಒನ್ ವಿಲ್ ಬಿ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಸ್ಕ್ಯಾನರ್, ರೈಟ್? ಸೊ ಲ್ಯಾನ್ ಅನ್ನ ಯಾವ್ದಕ್ಕೆ ಪ್ರಪೋಸ್ ಮಾಡಿದ್ರು, ಅದಕ್ಕೆ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಬರ್ತೈತಿ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ, ರೈಟ್? LANs, local area network, was motivated by the need to share resources and information. ಇದನ್ನ ನಾವು ಯಾಕೆ ಇನ್ವೆಂಟ್ ಮಾಡಿದ್ರು? LAN ಅನ್ನ ಪ್ರಪೋಸ್ ಮಾಡಿರೋದ್ರ ಹಿಂದಿರುವಂತ ರೀಸನ್ ಏನು ಅಂತಂದ್ರೆ, they wanted to have something which is going to be allowing for the sharing. ಯಾವುದು ಶೇರ್ ಮಾಡ್ಲಿಕ್ಕೆ? ಏನನ್ನ ಶೇರ್ ಮಾಡ್ಲಿಕ್ಕೆ? ರಿಸೋರ್ಸಸ್ ಆರ್ ನಥಿಂಗ್ ಬಟ್ ದ ಫಿಸಿಕಲ್ ಕಾಂಪೋನೆಂಟ್ಸ್, ಪೆರಿಫರಲ್ ಡಿವೈಸಸ್ ಅಂತ ನಾವೇನ್ ಕರಿತೇವಲ್ಲ, ಆ ರೀತಿಯಾದಂತ ರಿಸೋರ್ಸಸ್ ಅನ್ನ ಶೇರ್ ಮಾಡ್ಲಿಕ್ಕೆ. ಆಮೇಲೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಲಿಕ್ಕೆ. ಯಾರ ನಡುವ? ಅಮಾಂಗ್ ವರ್ಕ್ ಸ್ಟೇಷನ್ಸ್ ಇನ್ ಅ ಡಿಪಾರ್ಟ್ಮೆಂಟ್ ಆರ್ ವರ್ಕ್ ಗ್ರೂಪ್. ಒಂದ್ ಡಿಪಾರ್ಟ್ಮೆಂಟ್, consider for example BCA one department to become one department to, or else you can have accounting department to, manufacturing department to, separate ಆಗಿ ಇರ್ತಾವ. ಇಲ್ಲ ಬ್ರಾಂಚ್ ಆಫೀಸಸ್ ಬರ್ತಾವ. ಫಾರ್ ಎಕ್ಸಾಂಪಲ್ SBI, DCC ಬ್ಯಾಂಕ್, there are many branches. ಬಿಜಾಪುರ ಒಳಗೇನೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಅದ. ಸೊ ಒಂದೊಂದು ಬ್ರಾಂಚ್ ಒಳಗ ಒಂದೊಂದು ನೀವು ಲ್ಯಾನ್ ಅನ್ನ ಫಾರ್ಮ್ ಮಾಡ್ಕೋಬಹುದು. ಆ ಎಲ್ಲಾ ಲ್ಯಾನ್ಸ್ ನ ಟುಗೆದರ್ ಕನೆಕ್ಟ್ ಮಾಡಿದಾಗ ಒಂದು ಸಿಟಿ ಒಳಗಿಂದ ಒಂದು ನಿಮ್ಗೆ ಏನ್ ಬರ್ತೈತಿ? ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಬರ್ತೈತಿ, ವಿಚ್ ಈಸ್ ಕಾಲ್ಡ್ ಆಸ್ MAN. So LANs was motivated by the need to share resources and information among workstations. Workstations in the sense the stations which are used for working. ನೀವೇನ್ ಹೇಳ್ತಿಲ್ಲ, ನಂದು ಡೆಸ್ಕ್, ನನ್ನ ಬೆಂಚು ಅಂತ ಹೇಳಿ, where you are going to sit at work, ಅದನ್ನ ವರ್ಕ್ ಸ್ಟೇಷನ್ ಅಂತ ಕರೀತಾರೆ. ತಮ್ಮದು ಕೆಲಸ ಮಾಡುವಂತ ಜಾಗ. ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋರು ತಾವು ಒಬ್ಬರ ಜೊತೆ ಒಬ್ಬರು ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡಬೇಕು, ಇನ್ಫಾರ್ಮೇಶನ್ ಅನ್ನ, ರಿಸೋರ್ಸಸ್ ಅನ್ನ ಶೇರ್ ಮಾಡೋ ಸಲುವಾಗಿ ಅಂತೇಳಿ LAN ಅನ್ನ ಪ್ರಪೋಸ್ ಮಾಡಿದ್ರು. ರಿಕ್ವೈರ್ಮೆಂಟ್ಸ್ ಫಾರ್ LANs different than those in wide area in a public network. ನೀವೇನು ವರ್ಲ್ಡ್ ವೈಡ್ ವೆಬ್, ಇಂಟರ್ನೆಟ್ ಅಂತ ಕರೀತಲ್ಲ, ಇಟ್ ಈಸ್ ಅ ವೈಡ್ ಏರಿಯಾ ನೆಟ್ವರ್ಕ್.
ನೀವು ಲ್ಯಾನ್ ಅನ್ನ ಫಾರ್ಮ್ ಮಾಡ್ಬೇಕಾದ್ರೆ ಇರುವಂತ ರಿಕ್ವೈರ್ಮೆಂಟ್ಸ್, ವ್ಯಾನ್ ಅನ್ನ ಫಾರ್ಮ್ ಮಾಡ್ಬೇಕಾದ್ರೆ ಇರುವಂತ ರಿಕ್ವೈರ್ಮೆಂಟ್ಸ್ ಏನಿರ್ತಾವ ಬೇರೆ ಬೇರೆ ಇರ್ತಾವ. ವ್ಯಾನ್ ವೈಡ್ ಏರಿಯಾ ನೆಟ್ವರ್ಕ್ which is going to span for a continent, ಒಂದು ಕಂಟ್ರಿ, ಇವನ್ ಪೂರಾ ವರ್ಲ್ಡ್ ಅನ್ನು ಕೂಡ ನೀವೇನ್ ಮಾಡ್ಬೋದು ಒಂದೇ ನೆಟ್ವರ್ಕ್ ಅನ್ನೋ ರೀತಿ ಕನೆಕ್ಟ್ ಮಾಡ್ಬೋದು. ಸೊ ಆ ರೀತಿಯಾಗಿ ಫಾರ್ಮ್ ಮಾಡಿರುವಂತ ನೆಟ್ವರ್ಕ್ ಗೆ ಏನಂತ ಕರೀತಾರೆ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ಸೊ ರಿಕ್ವೈರ್ಮೆಂಟ್ಸ್ ಫಾರ್ ಫಾರ್ಮಿಂಗ್ ಅ ವೈಡ್ ಏರಿಯಾ ನೆಟ್ವರ್ಕ್ ಈಸ್ ಡಿಫರೆಂಟ್ ಫ್ರಮ್ ದ್ಯಾಟ್ ಆಫ್ ದ ರಿಕ್ವೈರ್ಮೆಂಟ್ ದಟ್ ಈಸ್ ನೀಡೆಡ್ ಟು ಫಾರ್ಮ್ ಅ ಲ್ಯಾನ್. ಲ್ಯಾನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು, ವ್ಯಾನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಏನದಾವಲ್ಲ ಬೇರೆ ಬೇರೆ ಅದಾವು. The short distances between computers imply that low cost, high speed, reliable communication is possible. ನಾನು ಹೇಳಿದೆ ಲ್ಯಾನ್ ಅಂತಂದ್ರೆ ಜಿಯೋಗ್ರಫಿಕಲಿ ಸಣ್ಣ ಏರಿಯಾ. You are going to form a network in a small geographical area. ಅಗ್ದಿ ಸಮೀಪದಾಗ ಶಾರ್ಟರ್ ಡಿಸ್ಟೆನ್ಸ್ ನಾಗ ಇರುವಂತ ಸಿಸ್ಟಮ್ಸ್ ನಡುವ ನೀವು ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರಿ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಲ್ಯಾನ್ ಅಂತ ಕರಿತೀವಿ. ಅಂಡ್ ವೆನ್ ಯು ಆರ್ ಯೂಸಿಂಗ್ ಲ್ಯಾನ್, ಕಾಸ್ಟ್ ಆಫ್ implementation, cost of configuring the network is very low. ಯಾಕಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಅಗ್ದಿ ಕಡಿಮೆ ಕೇಬಲ್ ಇರ್ತೈತಿ. ಆಮೇಲೆ ಇಂಟರ್ಮೀಡಿಯೇಟ್ ಡಿವೈಸಸ್ ಒಂದು ಅಥವಾ ಮ್ಯಾಕ್ಸಿಮಮ್ 2 ಹಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕಾಸ್ಟ್ ವಿಲ್ ಬಿ ವೆರಿ ಲೋ ಅಂಡ್ ಟ್ರಾನ್ಸ್ಮಿಷನ್ ಸ್ಪೀಡ್ ವಿಲ್ ಬಿ ಹೈ. ಟ್ರಾನ್ಸ್ಮಿಷನ್ ಅಂತೂ ಸ್ಪೀಡ್ ಜಾಸ್ತಿ ಇರ್ತೈತಿ ಯಾಕಂದ್ರೆ ಸಮೀಪ ಇರ್ತಾವ. ಈಗ ನೋಡ್ರಿ, ಸಮೀಪ ಇದ್ದವನಿಗೆ ಏನಾದ್ರೂ ಮೆಸೇಜ್ ಕನ್ವೆ ಮಾಡೋದಕ್ಕೂ ದೂರ ಇದ್ದವನಿಗೆ ಕನ್ವೆ ಮಾಡೋದಕ್ಕೂ ಟೈಮ್ ಡಿಫರೆನ್ಸ್ ಬರ್ತೈತಾ. ಸಮೀಪ ಇದ್ದವನಿಗೆ ಜಲ್ದಿ ರೀಚ್ ಆಗ್ತೈತಿ, ದೂರ ಇದ್ದವನಿಗೆ ಲೇಟ್ ಆಗ್ತೈತಿ. ಸೊ ಸ್ಪೀಡ್ ಈಸ್ ಹೈ, the cost of implementation is low, and reliable communication, reliable in the sense ನೀವು ಕಳಿಸಿರುವಂತ ಡೇಟಾ ಆದಷ್ಟು ಕರೆಕ್ಟ್ ಆಗಿ ಯಾರನ್ನ ಮುಟ್ಬೇಕು ಅವರಿಗೆ, ಆಮೇಲೆ ನೀವು ಯಾವ ರೀತಿ ಕಳಿಸಿರ್ತೀರಿ ಅದೇ ರೀತಿಯಾಗಿ ಹೋಗ್ಬಿಡ್ತೀವಿ. ದಟ್ ಮೀನ್ಸ್ ದ ನಂಬರ್ ಆಫ್ ಎರರ್ಸ್ ವಿಲ್ ಬಿ ಲೆಸ್. Reliability in terms of errors will be possible. The emphasis on low cost implies that a broadcast network approach that does not use equipment that switches information between stations. ಇಲ್ಲಿ ನಾವು ಲೋ ಕಾಸ್ಟ್ ಯಾಕೆ ಅನ್ಲಿಕ್ಕತ್ತೀವಿ ಅಂತಂದ್ರೆ ನಾವಿಲ್ಲಿ ಸ್ವಿಚಸ್ ಅಥವಾ ರೂಟರ್ಸ್ ದೊಡ್ಡ ಬಹಳಷ್ಟು ಡಿವೈಸಸ್ ಅವಶ್ಯಕತೆ ಬರಂಗಿಲ್ಲ ಫಾರ್ ಟ್ರಾನ್ಸ್ಫರ್ ಆಫ್ ಮೆಸೇಜ್. ನಾವು ಇಲ್ಲೇನ್ ಮಾಡ್ಲಿಕ್ಕತ್ತಿಲ್ಲ, ಹೈ ಕಾಸ್ಟ್ ಯಾವುದೇ ರೀತಿಯಾದಂತ ಮಟೀರಿಯಲ್ಸ್ ಇಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಂಗಿಲ್ಲ. ಬಿಕಾಸ್ ಆಫ್ ದ್ಯಾಟ್ ದ ಕಾಸ್ಟ್ ವಿಲ್ ಬಿ ವೆರಿ ಲೋ. ಅಂಡ್ ಇವನ್ ದ ಇನ್ಸಿಡೆನ್ಸ್ ಅಂತಂದ್ರ ದ ಚಾನ್ಸಸ್ ಆಫ್ ಅಕರೆನ್ಸ್ ಆಫ್ ಕೊಲಿಜನ್ಸ್ ಆರ್ ವೆರಿ ಲೆಸ್. ಇಲ್ಲಿ ಒಂದೇ ಇಂಟರ್ಮೀಡಿಯೇಟ್ ಡಿವೈಸ್ ಹಬ್ ಅನ್ನ ಯೂಸ್ ಮಾಡಿರ್ತೀವಿ, ಕೊಲಿಜನ್ಸ್ ಚಾನ್ಸಸ್ ಜಾಸ್ತಿ ಇರಂಗಿಲ್ಲ. ಕೊಲಿಜನ್ಸ್ ಜಾಸ್ತಿ ಆಗಂಗಿಲ್ಲ ಅನ್ನೋ ರೀಸನ್ಗೇನೆ ಡೇಟಾ ನೀವು ಯಾವ ರೀತಿ ಕಳ್ಸಿರ್ತೀರಿ ಅದೇ ರೀತಿಯಾಗಿ ಹೋಗಿ ಮುಟ್ತೈತಿ. ಇಟ್ ಈಸ್ ರಿಲಯಬಲ್ ಅಂತ ಹೇಳಿ ಕರೆಯೋದು. ಮೋಸ್ಟ್ ಲ್ಯಾನ್ ಸ್ಟ್ಯಾಂಡರ್ಡ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಬೈ IEEE. ಯಾರೋ ಮೊನ್ನೆ ಕೇಳಿದ್ರು ನೋಡ್ರಿ, IEEE ದ ಲಾಂಗ್ ಫಾರ್ಮ್ ಏನು ಅಂತೇಳಿ, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ 802 ಅಂತ ಕರೀತಾರೆ. ಅದನ್ನ ಕಮಿಟಿಗೆ ನಾವೇನಂತ ಕರಿತೀವಿ, 802 ಕಮಿಟಿ ಅಂತ ಕರಿತೀವಿ. ಲ್ಯಾನ್ ಸ್ಟ್ಯಾಂಡರ್ಡ್ಸ್, ಬೇರೆ ಬೇರೆ ಲ್ಯಾನ್ ಸ್ಟ್ಯಾಂಡರ್ಡ್ಸ್ ಅನ್ನ ಪ್ರಪೋಸ್ ಮಾಡಿದ್ದಾರೆ. IEEE has been accredited in the area of LANs by American National Standard Institute. It is one of the national institute. IEEE is an international institute, whereas ANSI, it is a national. ಅಮೇರಿಕಾದವರು ಫಾರ್ಮ್ ಮಾಡಿರುವಂತ ಒಂದು ಬಾಡಿ ಇದು. ಸೊ ಈ ಬಾಡಿ ಏನ್ ಮಾಡೈತಿ, ಇದಕ್ಕ ಅಕ್ರಿಡೇಷನ್ ಅನ್ನ ಕೊಟ್ಟೈತಿ IEEE ಗೆ. ಓಕೆ, ದೆನ್ ದ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಇನ್ಕ್ಲೂಡ್ಸ್ CSMA CD, ದಟ್ ಈಸ್ ಈಥರ್ನೆಟ್. CSMA CD ಮತ್ತೆ ಈಥರ್ನೆಟ್ ಇದು ಏನ್ ಮಾಡ್ಕೊಂತೈತಿ, ಒಂದು ಸ್ಟ್ಯಾಂಡರ್ಡ್ ಯಾವುದು ನಾವು ಯೂಸ್ ಮಾಡುವಂತದ್ದು ಲ್ಯಾನ್ ಒಳಗ CSMA CD, ದಟ್ ಈಸ್ ಕ್ಯಾರಿಯರ್ ಸೆನ್ಸ್ ಮಲ್ಟಿಪಲ್ ಆಕ್ಸೆಸ್ ವಿತ್ ಕೊಲಿಜನ್ ಡಿಟೆಕ್ಷನ್. ಇಫ್ ಯು ರಿಮೆಂಬರ್, ನೀವು ಹಾಫ್ ಡ್ಯೂಪ್ಲೆಕ್ಸ್ ನ ಯೂಸ್ ಮಾಡ್ತಿದ್ರಿ ಈಥರ್ನೆಟ್ ಒಳಗಡೆಗೆ ಅಂತಂದ್ರೆ ಯು ಆರ್ ಗೋಯಿಂಗ್ ಫಾರ್ ಯೂಸ್ ಆಫ್ CSMA CD ಪ್ರೋಟೋಕಾಲ್. CSMA CD ಅಂದ್ರೆ ಏನು, ಕ್ಯಾರಿಯರ್ ಸೆನ್ಸ್ ವಿತ್ ಮಲ್ಟಿಪಲ್ ಆಕ್ಸೆಸ್. ದಟ್ ಈಸ್ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಡೇಟಾ, ನೀವು ಯಾವಾಗ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀರಿ, ಬಿಫೋರ್ ಟ್ರಾನ್ಸ್ಮಿಷನ್ ಯು ಆರ್ ಗೋಯಿಂಗ್ ಟು ಲುಕ್ ಇಫ್ ಸಂಬಡಿ ಈಸ್ ಟ್ರಾನ್ಸ್ಫರಿಂಗ್ ದ ಡೇಟಾ. ಕೇಬಲ್ ಅನ್ನು ಯಾರಾದ್ರೂ ಯೂಸ್ ಮಾಡ್ಲಿಕ್ಕತ್ತಾರೇನೋ ಅಂತ ಚೆಕ್ ಮಾಡಿ ಮಾಡೋದು ಪ್ರೊಸೀಜರಿಗೆ CSMA ಅಂತ ಕರಿತೀವಿ, ರೈಟ್? So CSMA CD is one of the standard that is being implemented in LAN, and another standard is Ethernet. And token passing ring, token passing, this also you have seen in the
ಮೀಡಿಯಂ ಆಕ್ಸೆಸ್ ಕಂಟ್ರೋಲ್, ಯಾರ ಹತ್ರ ಟೋಕನ್ ಇರ್ತೈತಿ ಅವರಿಗೆ ಡೇಟಾ ಟ್ರಾನ್ಸ್ಮಿಷನ್ ಗೆ ಪರ್ಮಿಷನ್ ಇರ್ತೈತಿ. ಇಫ್ ಯು ವಾಂಟ್ ಟು ಟ್ರಾನ್ಸ್ಫರ್ ದ ಡೇಟಾ, ದಟ್ ಮೀನ್ಸ್ ಯು ನೀಡ್ ಟು ವೇಟ್ ಅಂಟಿಲ್ ಯು ಗೆಟ್ ಟೋಕನ್. ನಿಮಗೆ ಟೋಕನ್ ಬರೋ ತನಕನೂ ನಿಮ್ಮ ಹತ್ರ ಡೇಟಾ ಇದ್ರೂ ನೀವು ಅದನ್ನ ಕೇಬಲ್ ಮೇಲೆ ಹಾಕುವಂಗಿಲ್ಲ. ಯು ನೀಡ್ ಟು ವೇಟ್. ಶೆಡ್ಯೂಲಿಂಗ್ ಅಪ್ರೋಚ್ ಇದ್ರೊಳಗೆ ಬರ್ತೈತಿ, ರಿಸರ್ವೇಶನ್ ಒಳಗ ಬರ್ತೈತಿ. ದಟ್ ಈಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ರಿಸರ್ವೇಶನ್. ಯಾರ ಹತ್ರ ಅದು ಐತಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪರ್ಮಿಷನ್ ಐತಿ, ಯಾರ ಹತ್ರ ಇಲ್ಲ ಅವರು ಅದು ನಿಮ್ಮ ಹತ್ರ ಬರೋವರೆಗೂ ವೇಟ್ ಮಾಡಬೇಕು. ಸೊ ಈಥರ್ನೆಟ್ CSMA CD ನಾದ್ರೂ ಇಂಪ್ಲಿಮೆಂಟ್ ಮಾಡ್ತೈತಿ, ಇಲ್ಲ ಅಂತಂದ್ರೆ ಟೋಕನ್ ಪಾಸಿಂಗ್ ಅನ್ನಾದ್ರೂ ಯೂಸ್ ಮಾಡ್ಕೊಂತೈತಿ. ನೆಕ್ಸ್ಟ್, ಹಿಯರ್ ಇಸ್ ದ ಸ್ಟ್ರಕ್ಚರ್ ಆಫ್ LAN. ಇವು 1, 2, 3. These are the systems. This is also a system. ಇಲ್ಲಿ ವೇರಿಯೇಷನ್ ಅದಾವ. ಇವು ಟೇಬಲ್ ಟಾಪ್. ಇಲ್ಲೇನದಲ್ಲ, ನಿಮಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮೇಲೆ ನಿಮ್ಮದ ಇದನ್ ಬರ್ತೈತಿ, ಮಾನಿಟರ್ ಬರ್ತೈತಿ. ಇಲ್ಲೇ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಸೈಡಿಗೆ ಯೂಸ್ ಮಾಡ್ತೇವೆ. ದೀಸ್ ಆರ್ ಕಾಲ್ಡ್ ಆಸ್ ಟೇಬಲ್ ಟಾಪ್. ಅಂದ್ರೆ ಇದನ್ನ ಟೇಬಲ್ ತರ ಯೂಸ್ ಮಾಡ್ಕೊಂತೇವಿ ನಾವು ಸ್ಕ್ರೀನ್ ಅನ್ನ ಪ್ಲೇಸ್ ಮಾಡ್ಲಿಕ್ಕೆ. ಈ ರೀತಿಯಾದಂತ ಸಿಸ್ಟಮ್ಸ್ ಮೊದಲು ಎಕ್ಸಿಸ್ಟ್ ಆಗ್ತಿತ್ತು, ಬಟ್ ನೌ ಡೇಸ್ ಈ ರೀತಿಯಾದಂತ ಸಿಸ್ಟಮ್ಸ್ ಅನ್ನ ಯಾರು ಯೂಸ್ ಮಾಡಂಗಿಲ್ಲ. ಅಂಡ್ ಇಲ್ಲಿ ಇನ್ನು 2 ಡಿವೈಸಸ್ ಇದಾವ. ಇದು ಏನದಲ್ಲ, ಇಟ್ ಈಸ್ ಯು ಕ್ಯಾನ್ ಕನ್ಸಿಡರ್ ಇಟ್ ಐಸ್ ಐದರ್ ಪ್ರಿಂಟರ್ ಇರ್ಬೋದು ಅಥವಾ ಸ್ಕ್ಯಾನರ್ ಆದ್ರೂ ಇರಬಹುದು. ಈ ಒಂದು ಸ್ಕ್ಯಾನರ್ ಅನ್ನ ಎಲ್ಲಾರು ಯೂಸ್ ಮಾಡ್ಕೊಳಿಕತ್ತಾರ, ಎವ್ರಿ ಒನ್ ಯೂಸಿಂಗ್. ಅಂಡ್ ಸೆಂಟ್ರಲ್ ಕಂಟ್ರೋಲಿಂಗ್ ಡಿವೈಸ್ ಇದನ್ನ ಯೂಸ್ ಮಾಡ್ಯಾರ. ಇಟ್ ಈಸ್ ಹಬ್ ಟು ವಿಚ್ ಎವ್ರಿ ಸಿಸ್ಟಮ್ ಇಸ್ ಕನೆಕ್ಟೆಡ್. ಇದನ್ನ ನೀವು ಯಾರು ಬೇಕಾದವ್ರು ನಿಮ್ ನಡುವೆ ಬೇಕು ಅಂದ್ರೂ ಕಮ್ಯುನಿಕೇಟ್ ಮಾಡ್ಕೋಬಹುದು. ಇಲ್ಲ, ಇಫ್ ಯು ವಾಂಟ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಫೆರಿಫರಲ್ ಡಿವೈಸ್, ಈ ಫೆರಿಫರಲ್ ಡಿವೈಸ್ ವಿಚ್ ಇಸ್ ಕಾಲ್ಡ್ ಆಸ್ ರಿಸೋರ್ಸ್, ಇದು ಒಂದು ರಿಸೋರ್ಸ್. ಇದನ್ನ ಯೂಸ್ ಮಾಡ್ಲಿಕ್ಕೂ ಕೂಡ ನಾವೇನ್ ಮಾಡ್ತೀವಿ, LAN ಅನ್ನ ಯೂಸ್ ಮಾಡ್ಕೊಂತೀವಿ. The structure of LAN is shown in figure, this particular figure. ಇದ್ರೊಳಗ ನಾವೇನ್ ಮಾಡ್ಯಾರ, ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ತೋರಿಸಿದ್ದಾರೆ. A number of computers and network devices such as printers are interconnected by shared communication medium. ಇದು shared medium, ಇದಕ್ಕೆ ಎಲ್ಲಾನು connected ಅದಾವು. Okay, typically a cabling system which is arranged in bus. ಬೇಕು ಅಂದ್ರೆ bus topology ಯೂಸ್ ಮಾಡಬಹುದು. ನಾವಿಲ್ಲಿ ಯೂಸ್ ಮಾಡಿದ್ದು bus topology. If you want, you can use ring topology or you can use ಸ್ಟಾರ್ ಟೋಪಾಲಜಿ ಯೂಸ್ ಮಾಡಿದ್ರೆ ಈ ಹಬ್ ಏನಿರ್ತೈತಿಲ್ಲ ಸೆಂಟ್ರಲ್ ಇರ್ತೈತಿ, ಅದಕ್ಕೆ ಎಲ್ಲಾ ಡಿವೈಸಸ್ ಕನೆಕ್ಟೆಡ್ ಇರ್ತಾವ. ಸೊ ಯು ಕ್ಯಾನ್ ಯೂಸ್ ಐದರ್ ಬಸ್, ರಿಂಗ್ ಆರ್ ಸ್ಟಾರ್ ಟೋಪಾಲಜಿ ಫಾರ್ ಕಾನ್ಫಿಗರಿಂಗ್ ದ LAN ಸ್ಟ್ರಕ್ಚರ್. LAN ಸ್ಟ್ರಕ್ಚರ್ ಅನ್ನ ಕಾನ್ಫಿಗರ್ ಮಾಡ್ಲಿಕ್ಕೆ ನೀವು ಯಾವ ಬೇಕಾದ ಟೋಪಾಲಜಿನಾದ್ರೂ ಯೂಸ್ ಮಾಡ್ಬೋದು. ಬಸ್ ಅಂದ್ರೆ ಬಸ್ಸು, ರಿಂಗ್ ಅಂದ್ರೆ ರಿಂಗು, ಇಲ್ಲ ಸ್ಟಾರ್ ಟೋಪಾಲಜಿನ ಯೂಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. The cabling system may use twisted pair cable, coaxial cable or optical. Local area network, that is wired LAN ಒಳಗಡೆಗೆ. If you are using wireless, ಅಲ್ಲಿ communication medium ಬೇರೆ ಬರ್ತೈತಿ. ನಾವಿಲ್ಲಿ wired LAN ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. When you are considering wired LAN, the cabling system may consist of any one of the medium. ಟ್ವಿಸ್ಟೆಡ್ ಪೇರ್ ಬೇಕಂದ್ರೆ ಟ್ವಿಸ್ಟೆಡ್ ಪೇರು, ಕೋಆಕ್ಸಿಯಲ್ ಬೇಕಂದ್ರೆ ಕೋಆಕ್ಸಿಯಲ್, ಆಪ್ಟಿಕಲ್ ಫೈಬರ್ ಬೇಕು ಅಂದ್ರೆ ಆಪ್ಟಿಕಲ್ ಫೈಬರ್. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಆಲ್ ದೀಸ್ 3 ಇನ್ ಬ್ರೀಫ್. ಟ್ವಿಸ್ಟೆಡ್ ಪೇರ್ ಯಾವ ರೀತಿ ಇರ್ತೈತಿ, DNA ಫಾರ್ಮ್ಯಾಟ್ ಬರ್ತೈತಿಲ್ಲ ಆ ರೀತಿ. ಕೋಆಕ್ಸಿಯಲ್ ಕೇಬಲ್ ನಿಮ್ದು ಕೇಬಲ್ ಕನೆಕ್ಷನ್ ಯೂಸ್ ಮಾಡ್ತೇವಲ್ಲ ಆ ರೀತಿಯಾದಂತ ಕೇಬಲ್. ವೆರಾಸ್ ಆಪ್ಟಿಕಲ್ ಫೈಬರ್ ಅಂತಂದ್ರೆ ಗ್ಲಾಸ್ ಇಂದು, you'll be having a glass medium which is used for transmission of data. Data na transfer ಯಾವ ರೀತಿ ಮಾಡ್ತೇವಿ ನಾವು, you are going to use the light in the form of light in the core, central glass ಒಳಗಡೆಗೆ ಡೇಟಾ ನ ಟ್ರಾನ್ಸ್ಫರ್ ಮಾಡ್ತಾರ. In some cases, the cabling system is replaced by wireless transmission based on radio or infrared signal. In ಕೆಲವೊಂದಿಷ್ಟೊಳಗೆ, as I said, it is a wired. ನೀವು wireless transmission medium ಅನ್ನ ಯೂಸ್ ಮಾಡ್ತಿದ್ರಿ. If you want to go for wireless, then this cable will be replaced by either radio or infrared waves. ರೇಡಿಯೋ ವೇವ್ಸ್ ಅಥವಾ ಇನ್ಫ್ರಾರೆಡ್ ಅಂದ್ರೆ ಇಲ್ಲಿ ಫಿಸಿಕಲ್ ಕನೆಕ್ಷನ್ ಹೆಂಗದಲ್ಲ ಅಲ್ಲಿ ಫಿಸಿಕಲ್ ಕನೆಕ್ಷನ್ ಎಕ್ಸಿಸ್ಟ್ ಆಗಂಗಿಲ್ಲ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ LAN. ಇದು ಏನು LAN ದ ಸ್ಟ್ರಕ್ಚರ್. And as I said, you are going to have a connectivity. You are going to have the connection between the cable and your system. ಇಲ್ಲಿ ನೋಡ್ರಿ, ನಿಮ್ಮ ಸಿಸ್ಟಮ್ಗೆ ಕೇಬಲ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಈ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟು ಅಂತಂದ್ರೆ ಯಾವ ಲೇಯರ್ ಅದಿದ್ದ ಕೆಲಸ, ಇಟ್ ಈಸ್ ದ ವರ್ಕ್ ಆಫ್ ಫಿಸಿಕಲ್ ಲೇಯರ್. ಐ ಹೋಪ್ ಯು ರಿಮೆಂಬರ್ 7 ಲೇಯರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ನಾವು.
ನೆನ್ಪದ? We have studied the 7-layer architecture. 7 layer ಒಂದು ಸ್ಟಡಿ ಮಾಡೇವಿ. ಅದೇ ರೀತಿಯಾಗಿ 4 layers ಒಂದು ಆರ್ಕಿಟೆಕ್ಚರ್ ಅನ್ನ ಸ್ಟಡಿ ಮಾಡೇವಿ. ಅದ್ರೊಳಗ ಬೇರೆ ಬೇರೆ ಲೇಯರ್ಸ್ ಫಂಕ್ಷನಾಲಿಟಿನ ಸ್ಟಡಿ ಮಾಡೇವಿ. What is the responsibility of physical layer? What is the responsibility of data link layer? All that, right? So what is the responsibility of physical layer? ಯಾವ್ದನ್ನ ಯೂಸ್ ಮಾಡ್ಲಿಕ್ಕತ್ತೇವಿ ಅನ್ನೋ ಬೇಸಿಸ್ ಮೇಲೆ the physical layer, it is the responsibility of physical layer to go for the synchronization of clocks also. ಕ್ಲಾಕ್ ಸಿಂಕ್ರೊನೈಸ್ ಮಾಡೋದು, ಯಾವ ಫಾರ್ಮ್ಯಾಟ್ನಾಗ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ, ಕಮ್ಯುನಿಕೇಶನ್ನಿಗೆ ಯಾವ ರೀತಿಯಾದಂಥ ಮೀಡಿಯಮನ್ನ ಯೂಸ್ ಮಾಡ್ತೀವಿ, ಅದರದ್ದು ಪ್ರಾಪರ್ಟೀಸ್ ಏನು, ಯಾವ ಮೀಡಿಯಮನ್ನ ಯೂಸ್ ಮಾಡ್ತೀವಿ, ಆ ಬೇಸಿಸ್ ಮೇಲೆ ಆ ಮೀಡಿಯಮದ ಪ್ರಾಪರ್ಟಿ ಹೆಂಗ್ ಅದಾವು ಅನ್ನೋದನ್ನ ತಿಳ್ಕೊಂಡು ಆ ಬೇಸಿಸ್ ಮೇಲೆ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು. So you are going to study about the physical layer of LAN. LAN ಒಳಗಡೆಗೆ ಫಿಸಿಕಲ್ ಲೇಯರು ನೀವು ಏನನ್ನ ಯೂಸ್ ಮಾಡ್ತೀವಿ, ಡೇಟಾನ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ತಾರ, ಐಡೆಂಟಿಫೈ ಹೆಂಗ್ ಮಾಡ್ತೀವಿ ನಾವು ಎದುರಿನ ಸಿಸ್ಟಮ್ ಅನ್ನು, ಆಲ್ ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫಿಸಿಕಲ್ ಲೇಯರ್ ಆಫ್ LAN. After that we'll go for medium access control and logical link control, LLC ಮತ್ತೆ MAC layers ಅನ್ನ ಸ್ಟಡಿ ಮಾಡೋಣ. ನಂಗಿಲ್ಲಿ ವಿಡಿಯೋ ಲೋಡ್ ಆಗೋದೇ ತೋರಿಸ್ಲಿಕ್ಕತ್ತೈತಿ, ಕರೆಕ್ಟ್ ಆಗಿ ಮೂವ್ಮೆಂಟ್ಸ್ ಆಗ್ಲಿಕ್ಕತ್ತಿಲ್ಲ, ಸಿಸ್ಟಮ್ ಫಾಲ್ಟ್ ಆರ್ ನೆಟ್ವರ್ಕ್ ಇಶ್ಯೂಸ್ ಗೊತ್ತಾಗ್ಲಿಕ್ಕತ್ತಿಲ್ಲ.